ಕಥೆಯ ಆರಂಭದಲ್ಲಿ ನಾವು ಒಂದ್ ಜೈಲನ್ನು ನೋಡ್ತೀವಿ. ಅದರ ಹೆಸರು ದ ಶಾಶಾಂಕ್ ರಿಡೆಂಪ್ಷನ್. ಇದು ಜಗತ್ತಿನ ಅತ್ಯಂತ ಭದ್ರತಾ ಜೈಲು. ಈ ಜೈಲಿನಲ್ಲಿ ಸಾವಿರಾರು ಕೈದಿಗಳಿದ್ದಾರೆ. ಆದ್ರೆ ಇಂದಿನವರೆಗೆ ಯಾರೂ ಈ ಜೈಲಿನಿಂದ ಪರಾರಿಯಾಗಲು ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಇಲ್ಲಿ ಭದ್ರತೆ ತುಂಬಾ ಕಟ್ಟುನಿಟ್ಟಾಗಿದೆ. ಈ ಜೈಲಿನಲ್ಲಿ ಕೆಲವರು ತಮ್ಮ ಸಂಪೂರ್ಣ ಜೀವನವನ್ನೇ ಕಳೆದಿರುವ ಕೈದಿಗಳು ಇದ್ದಾರೆ. ಆದರೆ ಇವರಿಗೆ ಈ ಜೈಲಿನಿಂದ ಓಡಿ ಹೋಗುವ ಯೋಚನೆ ಕೂಡ ಬಂದಿರಲಿಲ್ಲ. ಯಾಕಂದ್ರೆ ಜೈಲಿನಿಂದ ಓಡಿ ಹೋಗಲು ಪ್ರಯತ್ನಿಸುವ ಕೈದಿಗೆ ನೇರವಾಗಿ ಮರಣದಂಡನೆ ಶಿಕ್ಷೆ ಇದೆ. ಇಲ್ಲಿ ದೃಶ್ಯ ಕಟ್ ಆಗ್ತದೆ ಮತ್ತು ನಾವು ನ್ಯಾಯಾಲಯದಲ್ಲಿ ಆಂಡಿ ಎಂಬ ವ್ಯಕ್ತಿಯನ್ನ ನೋಡ್ತೇವೆ. ಅವನು ಅಮೆರಿಕದ ಬಹಳ ದೊಡ್ಡ ಬ್ಯಾಂಕಿನ ಬ್ಯಾಂಕರ್ ಆಗಿದ್ದಾನೆ. ನ್ಯಾಯಾಧೀಶನು ಅವನಿಗೆ ಅವನ ಹೆಂಡತಿ ಮತ್ತು ಅವಳ ಪ್ರೇಮಿಯ ಹತ್ಯೆಯ ಆರೋಪದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸ್ತಾನೆ. ಆದ್ರೆ ಆಂಡಿ ನಾನು ಆ ಹತ್ಯೆಗಳು ಮಾಡಿಲ್ಲ ಎಂದು ಹೇಳುತ್ತಾನೆ. ಆದ್ರೆ ಆಂಡಿ ತನ್ನನ್ನು ನಿರ್ದೋಷಿ ಎಂದು ಸಾಬೀತುಪಡಿಸಲು ಅವನ ಬಳಿ ಯಾವುದೇ ಸಾಕ್ಷ್ಯವಿರಲಿಲ್ಲ. ಈ ಕಾರಣದಿಂದ ನ್ಯಾಯಾಲಯದ ನ್ಯಾಯಾಧೀಶನು ಆಂಡಿಯನ್ನು ಜೀವಾವಧಿ ಶಿಕ್ಷೆಗೆ ಜಗತ್ತಿನ ಅತ್ಯಂತ ಭದ್ರ ಜೈಲು ದ ಶಾಶಾಂಕ್ ರಿಡೆಂಪ್ಷನ್ಗೆ ಕಳುಹಿಸ್ತಾನೆ. ಆಂಡಿ ಜೊತೆಗೆ ಇನ್ನು ಹಲವಾರು ಕೈದಿಗಳಿರ್ತಾರೆ ಮತ್ತು ಈ ಕೈದಿಗಳನ್ನ ಜೈಲಿಗೆ ಒಳಗೆ ತರಲಾಗುವಾಗ ಜೈಲಿನೊಳಗಿನ ಉಳಿದ ಕೈದಿಗಳು ಪರಸ್ಪರ ಪಣ ಹಾಕ್ತಾರೆ. ಇಂದು ರಾತ್ರಿ ಈ ಹೊಸದಾಗಿ ಬಂದ ಕೈದಿಗಳಲ್ಲಿ ಯಾರು ಅಳುತ್ತಾರೆ ಎಂದು. ಇದಕ್ಕಾಗಿ ಅವರು ಒಂದು ಡಬ್ಬಿ ಸಿಗರೇಟಿನ ಪಣ ಹಾಕ್ತಾರೆ. ಅವರು ಹೊರಗೆ ಸಾಲಿನಲ್ಲಿ ನಿಂತಿರುವ ಹೊಸ ಕೈದಿಗಳಲ್ಲಿ ಪ್ರತಿಯೊಬ್ಬರನ್ನೂ ಆಯ್ಕೆ ಮಾಡ್ತಾರೆ. ಅಂದು ರೆಡ್ ಎಂಬ ಕೈದಿ ಆಂಡಿ ಮೇಲೆ ಪಣ ಹಾಕುತ್ತಾನೆ. ಏಕೆಂದ್ರೆ ಅವನಿಗೆ ಆಂಡಿ ತುಂಬಾ ನಿರಪರಾಧಿಯಾಗಿದ್ದಾನೆ ಮತ್ತು ಅವನು ಬಹಳ ಶ್ರೀಮಂತ ಮನೆಯವನಾಗಿದ್ದಾನೆ. ಅವನು ಎಂದಿಗೂ ಕಷ್ಟ ಅನುಭವಿಸಿಲ್ಲ ಎಂದು ಅನಿಸುತ್ತೆ. ಅದಕ್ಕಾಗಿ ಅವನು ಈ ರಾತ್ರಿ ಮೊದಲನೆಯಾಗಿ ಅಳುತ್ತಾನೆ ಎಂದು ಅವನಿಗೆ ಅನಿಸುತ್ತದೆ. ಅದಾದ್ಮೇಲೆ ಎಲ್ಲಾ ಕೈದಿಗಳನ್ನು ಸಾಲಿನಿಂದ ಜೈಲಿನೊಳಗೆ ಕರೆತರಲಾಗುತ್ತೆ ಮತ್ತು ಪ್ರತಿ ಕೈದಿಯನ್ನು ಅವನ ಸೆಲ್ನಲ್ಲಿ ಹಾಕಲಾಗುತ್ತೆ. ಸ್ವಲ್ಪ ಸಮಯದ ನಂತರ ರಾತ್ರಿ ಆಗ್ತದೆ ಮತ್ತು ಹಳೆ ಕೈದಿಗಳು ಹೊಸದಾಗಿ ಬಂದ ಕೈದಿಗಳ ಮೇಲೆ ಕೂಗಲು ಪ್ರಾರಂಭಿಸ್ತಾರೆ. ಅವರಲ್ಲಿ ಯಾರಾದರೂ ಭಯಪಟ್ಟು ಅಳಲು ಪ್ರಾರಂಭಿಸಲಿ ಎಂದು. ಹಾಗೆ ಆಗ್ತದೆ. ಈ ಹೊಸದಾಗಿ ಬಂದ ಕೈದಿಗಳಲ್ಲಿ ಒಬ್ನು ಜೋರಾಗಿ ಅಳಲು ಪ್ರಾರಂಭಿಸ್ತಾನೆ ಮತ್ತು ನನ್ ಮನೆ ಹೋಗ್ಬೇಕು ಎಂದು ಹೇಳ್ತಾನೆ. ಆಗ ಅಲ್ಲಿ ಗಾರ್ಡ್ಗಳು ಬರ್ತಾರೆ ಮತ್ತು ಅವನಿಗೆ ಅಳಬೇಡಿ ಎಂದು ಹೇಳ್ತಾರೆ. ಆದ್ರೆ ಅವನ ಅಳುವುದನ್ನು ನಿಲ್ಸದಾಗ ಗಾರ್ಡ್ಗಳು ಅವನ್ನ ಸೆಲ್ಲಿಂದ ಹೊರತೆಗೆದು ಇಷ್ಟು ಹೊಡಿತಾರೆ, ಅವನ್ ಪ್ರಜ್ಞಾಹೀನನಾಗ್ತಾನೆ. ಇನ್ನೊಂದ್ ಕಡೆ ರೆಡ್ ಆಂಡಿ ಮೇಲೆ ಹಾಕಿದ್ದ ಪಣವನ್ನು ಸೋಲುತ್ತಾನೆ ಮತ್ತು ರೆಡ್ಗೆ ಅರ್ಥವಾಗುತ್ತದೆ ಆಂಡಿ ತುಂಬಾ ಬಲಿಷ್ಠನು. ಯಾಕಂದ್ರೆ ಇಷ್ಟು ಭಯಪಡಿಸಿದ್ರು ಅವನು ಒಂದು ಶಬ್ದವೂ ಮಾಡ್ಲಿಲ್ಲ. ಆದ್ರಿಂದ ಮುಂದಿನ ದಿನ ರೆಡ್ ತನ್ನ ಗೆಳೆಯನಿಗೆ ಸಿಗರೇಟಿನ ಒಂದು ಪ್ಯಾಕೆಟ್ ಕೊಡ್ತಾನೆ. ಏಕೆಂದ್ರೆ ರೆಡ್ ಆಂಟಿ ಮೇಲೆ ಹಾಕಿದ್ದ ಪಣವನ್ನ ಸೋತಿದ್ದ. ಅದೇ ಸಮಯದಲ್ಲಿ ನಾವು ಆಂಡಿನ ನೋಡ್ತೇವೆ. ಅವನೊಬ್ಬನೇ ಶಾಂತವಾಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾನೆ. ಆ ಸಮಯದಲ್ಲಿ ಆಂಡಿಗೆ ಜೈಲಿನ ಅತ್ಯಂತ ಹಳೆಯ ಕೈದಿ ಬ್ರೂಕ್ಸ್ ಜೊತೆ ಭೇಟಿಯಾಗ್ತದೆ. ಬ್ರೂಕ್ಸ್ ಈ ಜೈಲಿನಲ್ಲಿ ಸುಮಾರು 50 ವರ್ಷಗಳನ್ನು ಪೂರೈಸಲು ಬರ್ತಿದ್ದಾನೆ. ಆಂಡಿ ಬುದ್ಧಿವಂತಿಕೆಯಿಂದ ಬ್ರೂಕ್ಸ್ ನಿಂದ ಈ ಜೈಲಿನ ಎಲ್ಲಾ ಸಣ್ಣ ದೊಡ್ಡ ನಿಯಮಗಳು ಮತ್ತು ಪ್ರತಿಯೊಬ್ಬ ಕೈದಿಯ ಬಗ್ಗೆ ತಿಳಿಯಲು ಪ್ರಯತ್ನಿಸ್ತಾನೆ. ಆ ಸಮಯದಲ್ಲಿ ಬ್ರೂಕ್ಸ್ ಆಂಡಿಗೆ ಜೈಲಿನ ಪ್ರತಿಯೊಂದು ರಹಸ್ಯವನ್ನ ಹೇಳ್ತಾನೆ ಮತ್ತು ಆಂಡಿಗೆ ಹೇಳ್ತಾನೆ, ನೀನು ಜೈಲಿನ ಹೊರಗಿನಿಂದ ಏನಾದ್ರೂ ತರಿಸ್ಕೋಬೇಕಾದ್ರೆ ರೆಡ್ ಎಂಬ ಕೈದಿಯ ಬಳಿ ಹೋಗು. ಇದು ಕೇಳಿದ ಕೂಡ್ಲೆ ಆಂಡಿ ಕೂಡ ಕಾಯ್ದೆ ನೇರವಾಗಿ ರೆಡ್ ಬಳಿ ಹೋಗ್ತಾನೆ ಮತ್ತು ರೆಡ್ಗೆ ಹೇಳ್ತಾನೆ, ನಾನ್ ಕೇಳಿದ್ದೇನೆ ನೀನು ಹೊರಗಿನಿಂದ ಯಾವುದನ್ನಾದ್ರೂ ಒಳಗೆ ತರಿಸಬಹುದು ಎಂದು. ಅವಾಗ ರೆಡ್ ಹೇಳ್ತಾನೆ, ಹೌದು ನಾನ್ ತರಿಸಬಹುದು, ಆದ್ರೆ ಅಂತದ್ದೇನಾದ್ರೂ ವಸ್ತು ಆಗಿರ್ಬೇಕು. ಅದು ಇಲ್ಲಿ ಇಂದೋ ಓಡಿ ಹೋಗಲು ಅಥವಾ ಯಾರನ್ನಾದ್ರೂ ಕೊಲ್ಲಲು ಉಪಯೋಗವಾಗಿದಿರ್ಬೇಕು. ಆಂಡಿ ರೆಡ್ಗೆ ಹೇಳ್ತಾನೆ, ನನಗೆ ಹ್ಯಾಮರ್ ಅಂದ್ರೆ ಒಂದ್ ಹತ್ತೋಡಬೇಕು. ಹತ್ತೋಡದ ಹೆಸರು ಕೇಳಿದ ಕೂಡ್ಲೆ ರೆಡ್ ಕೇಳ್ತಾನೆ, ನೀನ್ ಹತ್ತೋಡವೇನೋ ಬೇಕು ಎಂದು. ನೀನ್ ಹತ್ತೋಡದಿಂದ ಯಾರನ್ನಾದ್ರೂ ಒಡೆಯಲೋಗ್ತಿದ್ಯಾ? ಅವಾಗ ಆಂಡಿ ಹೇಳ್ತಾನೆ, ಇಲ್ಲ ನಾನ್ ಯಾರನ್ನೂ ಕೊಲ್ಲೋದಿಲ್ಲ, ನನಗೆ ಯಾರು ಶತ್ರುಗಳಿಲ್ಲ. ಇದು ಕೇಳಿದ್ಮೇಲೆ ರೆಡ್ ಹೇಳ್ತಾನೆ, ನಿನಗಿಲ್ಲಿ ಶತ್ರುಗಳಿಲ್ಲ ಅನ್ಸ್ಬಹುದು, ಆದ್ರೆ ಬೇಗನೆ ಕೆಲವರು ನಿನ್ನ ಶತ್ರುಗಳಾಗ್ತಾರೆ. ಅವನ್ ಕೆಲವ್ರ ಕಡೆಗೆ ಸೂಚಿಸಿ ಆಂಡಿಗೆ ಎಚ್ಚರಿಕೆ ನೀಡ್ತಾನೆ, ಈ ಜನರು ನಿಮ್ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ, ಆದ್ರಿಂದ ಇವರಿಂದ ದೂರವಿರು. ಮರುದಿನ ಆಂಡಿಯ ಮಾತಿಗೆ ರೆಡ್ ಅವನಿಗೆ ಹ್ಯಾಮರ್ ತರಿಸ್ಕೊಡ್ತಾನೆ. ಹ್ಯಾಮರ್ ನೋಡಿದಾಗ ರೆಡ್ ನಗುತ್ತಾನೆ. ಯಾಕೆಂದ್ರೆ ಅದು ಗಾತ್ರದಲ್ಲಿ ತುಂಬಾ ಚಿಕ್ಕದು. ರೆಡ್ ಮನ್ಸಿನಲ್ಲಿ ಯೋಚಿಸ್ತಾನೆ, ಈ ಹ್ಯಾಮರ್ ಇಂದ ಜೈಲಿನಲ್ಲಿ ಸುರಂಗ ತೋಡಲು 600 ವರ್ಷ ಬೇಕಾಗುತ್ತೆ. ಅದಾದ್ಮೇಲೆ ರೆಡ್ ಬ್ರೂಕ್ಸ್ ಮೂಲಕ ಆಂಡಿಯ ಸೆಲ್ಗೆ ಹ್ಯಾಮರ್ ತಲುಪಿಸ್ತಾನೆ. ಹೀಗೆ ದಿನಗಳು ಕಳೆಯುತ್ತವೆ. ಒಂದು ದಿನ ಆಂಡಿ ಲ್ಯಾಂಡ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಂಡಿಯ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದ ಮೂವರು ಅವನನ್ನು ಹಿಡ್ಕೊಳ್ತಾರೆ. ಆಂಡಿ ಅವನನ್ನು ಅವರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾನೆ. ಆದ್ರೆ ಮೂವರನ್ನು ಒಬ್ಬನೇ ನಿಯಂತ್ರಿಸಲು ಅವನಿಗೆ ಆಗ್ತಿಲ್ಲ. ಆದ್ರಿಂದ ಆ ಮೂವರು ಮೊದಲು ಆಂಡಿಯನ್ನ ತುಂಬಾ ಹೊಡೆಯುತ್ತಾರೆ ಮತ್ತು ನಂತರ ಆಂಡಿಯೊಂದಿಗೆ ಕೆಟ್ಟದನ್ನು ಮಾಡುತ್ತಾರೆ. ಈ ಸರಣಿ ಹೀಗೆ ಮುಂದುವರಿಯುತ್ತಲೇ ಇರ್ತೇನೆ. ಈ ಜನರು ಯಾವಾಗ್ಲೂ ಆಂಡಿ ಹಿಡಿದು ಅವನನ್ನು ಹೊಡೆದು ಅವನೊಂದಿಗೆ ಕೆಟ್ಟದನ್ನು ಮಾಡ್ತಿದ್ರು. ಹೀಗೆ 2 ವರ್ಷಗಳು ಕಳೀತವೆ ಮತ್ತು ಒಂದಿನ ಘೋಷಣೆ ಬರ್ತದೆ, ಮೇಲ್ಮೇಲೆ ದುರಸ್ತಿ ಮಾಡಲು ಕೆಲವರ ಅಗತ್ಯವಿದೆ ಎಂದು. ಇಲ್ಲಿ ಕೈದಿಗಳ ಒಂದು ತಂಡವನ್ನ ಮೇಲಿನ ಕೆಲಸಕ್ಕೆ ಆಯ್ಕೆ ಮಾಡಲಾಗತ್ತೆ. ಅದರಲ್ಲಿ ರೆಡ್ ಮತ್ತು ಆಂಡಿಯು ಸೇರಿರ್ತಾರೆ. ಈ ಎಲ್ಲರೂ ತಮ್ಮ ಕೆಲಸಕ್ಕೆ ತೊಡಗುತ್ತಾರೆ ಮತ್ತು ಮೇಲಿನ ಕೆಲಸದ ಮೇಲ್ವಿಚಾರಣೆಯ ಜವಾಬ್ದಾರಿ ತುಂಬಾ ಕಠಿಣವಾದ ಸೆಕ್ಯೂರಿಟಿ ಗಾರ್ಡ್ ಹ್ಯಾಡ್ಲಿಗೆ ಇರ್ತದೆ. ಹ್ಯಾಡ್ಲಿ ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ. ಸ್ವಲ್ಪ ತಪ್ಪು ಮಾಡಿದ್ರು ಕೈದಿಗಳನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಹೊಡಿತಾನೆ. ಎಲ್ಲಾ ಕೈದಿಗಳು ಮೇಲ್ಮಹಡಿಯಲ್ಲಿ ಕೆಲಸ ಮಾಡ್ತಿರುವಾಗ ಹ್ಯಾಡ್ಲಿ ಸ್ವಲ್ಪ ತೊಂದರೆಗೊಂಡಿರ್ತಾನೆ ಮತ್ತು ತನ್ನ ಸಹೋದ್ಯೋಗಿಗಳೊಂಡೆ ಹೇಳುತ್ತಾನೆ, ನನ್ನ ಅಣ್ಣ ಇತ್ತೀಚೆಗೆ ಸತ್ತಿದ್ದಾನೆ, ಅವನ ಖಾತೆಯಲ್ಲಿ $30,000 ಇದೆ. ಈಗ ನನ್ನ ಅಣ್ಣನಿಗೆ ನನ್ನ ಹೊರತು ಈ ಲೋಕದಲ್ಲಿ ಯಾರೂ ಇಲ್ಲ, ಆದ್ರಿಂದ ಅವನ ಹಣದ ಮೇಲೆ ನನಗೆ ಹಕ್ಕಿದೆ.
ಆದ್ರೆ ಸಮಸ್ಯೆಯ ವಿಷಯವೇನಂದ್ರೆ ನಾನು ಈ $30,000 ನನ್ನ ಖಾತೆಗೆ ವರ್ಗಾಯಿಸಿದಾಗ ಸರ್ಕಾರ ನನ್ನಿಂದ ತೆರಿಗೆಯ ರೂಪದಲ್ಲಿ ಎಲ್ಲಾ ಹಣವನ್ನು ತೆಗೆದುಕೊಳ್ತದೆ. ಹ್ಯಾಡ್ಲಿ ತನ್ನ ಸಹೋದ್ಯೋಗಿಗಳೊಡನೆ ಈ ಮಾತುಗಳನ್ನ ಮಾತನಾಡ್ತಿದ್ದಾಗ ಆಂಡಿ ಕೂಡ ಅವನ ಎಲ್ಲಾ ಮಾತುಗಳನ್ನು ಕೇಳ್ತಾನೆ. ಆಂಡಿ ಒಬ್ಬ ದೊಡ್ಡ ಬ್ಯಾಂಕರ್ ಆಗಿದ್ರಿಂದ ಈ ಹಣವನ್ನ ಸರ್ಕಾರಕ್ಕೆ ತೆರಿಗೆ ಕೊಡುವುದಿಲ್ಲದೆ ಏಕೆ ತೆಗೆದುಕೊಳ್ಳಬಹುದು ಎಂಬುದು ಅವನಿಗೆ ಗೊತ್ತಿತ್ತು. ಇದಾದ ನಂತರ ಆಂಡಿ ಯೋಚನೆ ಇಲ್ಲದೆ ಹ್ಯಾಡ್ಲಿಯ ಬಳಿಗೆ ಹೋಗಿ ನಿನ್ನ ಹೆಂಡತಿಗೆ ನಂಬಿಕೆ ಇಟ್ಟಿದೀಯಾ ಎಂದು ಕೇಳುತ್ತಾನೆ. ಈ ಮಾತು ಕೇಳ್ತಿದ್ದಂತೆ ಹ್ಯಾಡ್ಲಿಗೆ ಕೋಪ ಬರ್ತದೆ ಮತ್ತು ಅವನು ಆಂಡಿಯನ್ನು ಹಿಡಿದು ಕಟ್ಟಡದ ಅಂಚಿಗೆ ತಕ್ಕೊಂಡೋಗುತ್ತಾನೆ. ಆದ್ರೆ ಅವನನ್ನ ಕೆಳಗೆಸೆಯೋ ಮೊದಲು ಆಂಡಿ ಅವನಿಗೆ ಹೇಳ್ತಾನೆ, ನೀನು ನಿನ್ನ ಹೆಂಡತಿಗೆ ನಂಬಿಕೆ ಇಟ್ಟಿದ್ದಿ ಅಂದ್ರೆ ಅವಳು ನಿನ್ನನ್ನ ಮೋಸಗೊಳಿಸುವುದಿಲ್ಲ ಎಂದು ನಂಬಿದ್ದರೆ ನೀನು ಸುಲಭವಾಗಿ ನಿನ್ನ ಅಣ್ಣನ ಹಣವನ್ನ ನಿನ್ನ ಹೆಂಡತಿಯ ಖಾತೆಗೆ ವರ್ಗಾಯಿಸಬಹುದು, ಅದು ಕೂಡ ತೆರಿಗೆ ಕೊಡದೆ. ಯಾಕಂದ್ರೆ ಸರ್ಕಾರದ ಒಂದು ನಿಯಮವಿದೆ, ಯಾವುದೇ ವ್ಯಕ್ತಿ ತನ್ನ ಹೆಂಡತಿಗೆ ಜೀವನ ಪೂರ್ತಿ $60,000 ವರೆಗೆ ಉಡುಗೊರೆ ನೀಡಬಹುದು ಮತ್ತು ಈ ಹಣಕ್ಕೆ ಯಾವುದೇ ತೆರಿಗೆ ವಿಧಿಸಲಾಗುವುದಿಲ್ಲ. ಮತ್ತೆ ಆಂಡಿ ಹೇಳ್ತಾನೆ, ನೀನು ಹೊರಗಿನಿಂದ ಯಾವಾದ್ರೂ ವಕೀಲರನ್ನ ನೇಮಿಸಿದ್ರೆ ಅವರು ನಿನ್ನಿಂದ ತುಂಬಾ ಹೆಚ್ಚು ಹಣ ವಸೂಲ್ ಮಾಡ್ತಾರೆ, ಆದ್ರೆ ನಾನು ಈ ಕೆಲಸವನ್ನ ನಿನ್ನಿಗಾಗಿ ಉಚಿತವಾಗಿ ಮಾಡಬಹುದು. ಅವಾಗ ಹ್ಯಾಡ್ಲಿ ಕೇಳ್ತಾನೆ, ನೀನು ಬದಲಾಗಿ ಏನು ಬೇಕು? ಇದಕ್ಕೆ ಆಂಡ್ರಿ ನಗುತ್ತಾ ಹೇಳ್ತಾನೆ, ನನಗೇನು ಬೇಕಾಗಿಲ್ಲ, ನಿನ್ ಕೆಲಸ ಮುಗಿದ್ಮೇಲೆ ನಿನ್ನೆಲ್ಲ ಸ್ನೇಹಿತರಿಗೆ ಬೀರ್ ಕೊಡ್ಸಷ್ಟೇ. ಮತ್ತೆ ಮುಂದಿನ ದಿನ ಎಲ್ಲಾ ಕೈದಿಗಳು ಮೆಟ್ಟಿಲಿನ ಮೇಲೆ ಕುಳಿತು ಬಿಯರ್ ಕುಡಿಯುತ್ತಾ ಆನಂದಿಸ್ತಿದ್ರು. ಅಂದ್ರೆ ಆಂಡಿಯು ಹ್ಯಾಡ್ಲಿ ಕೆಲಸವನ್ನು ಮುಗಿಸಿಂತ. ಆದ್ರೆ ಆಂಡಿ ಬಿಯರ್ ಕುಡಿಯಲ್ಲ. ಅವನ್ ಒಂದು ಮೂಲೆಗೆ ಕುಳಿತು ಎಲ್ಲರೂ ಬಿಯರ್ ಕುಡಿತಿರೋದನ್ನ ನೋಡಿ ಸಂತೋಷ ಪಡ್ತಾನೆ. ಆಂಡಿಯ ಗೆಳೆಯರಿಗೂ ತುಂಬಾ ಖುಷಿಯಾಯಿತು, ಏಕೆಂದ್ರೆ ಜೈಲ್ನಲ್ಲಿ ಬಿಯರ್ ಕುಡಿಯೋದು ಅಸಾಧ್ಯವಾಗಿತ್ತು. ಆಂಡಿಯಿಂದ ಅವರ ಆಸೆ ಈಡೇರಿತು. ಕಾಲ ಕಳೆದಂತೆ ಆಂಡಿ ಮತ್ತು ರೆಡ್ ಸ್ನೇಹ ಗಾಢವಾಯಿತು. ಕೆಲವು ದಿನಗಳ ನಂತರ ಜೈಲ್ನಲ್ಲಿ ಎಲ್ಲಾ ಕೈದಿಗಳಿಗೆ ಚಲನಚಿತ್ರವನ್ನ ತೋರಿಸಲಾಗುತ್ತೆ ಮತ್ತು ಎಲ್ಲರೂ ರಿಟಾ ಹೇವರ್ತ್ ಅವರ ಚಲನಚಿತ್ರವನ್ನ ನೋಡ್ತಿದ್ದಾರೆ. ಅಂದು ಆಂಡಿ ರೆಡ್ ಹತ್ರ ಬಂದು ಹೇಳುತ್ತಾನೆ, ನನಗೆ ರಿಟಾ ಹೇವರ್ತ್ ಅವರ ದೊಡ್ಡ ಪೋಸ್ಟರ್ ಬೇಕು. ಆಂಡಿ ರೆಡ್ ಬಳಿ ಪೋಸ್ಟರ್ ಅನ್ನು ಕೇಳ್ತಾನೆ, ಯಾಕಂದ್ರೆ ಜೈಲಿನಲ್ಲಿ ರೆಡ್ ಮಾತ್ರ ಹೊರಗಿನಿಂದ ಯಾವುದೇ ವಸ್ತುವನ್ನು ತರಿಸಿಕೊಳ್ಳಲು ಸಾಧ್ಯವಾಗ್ತಿದ್ದ ಒಬ್ಬನೇ ವ್ಯಕ್ತಿಯಾಗಿದ್ದ. ಇದಾದ ನಂತರ ಆಂಡಿ ಹೊರಗೋಗ್ತಾನೆ. ಆದ್ರೆ ಅಮ್ಮ ಹೊರಗ್ ಬಂದ ಕೂಡ್ಲೆ ಅಲ್ಲಿ ಆ 3 ಜನರು ನಿಂತಿರ್ತಾರೆ. ಅವರು ಆಂಡಿಯೊಂದಿಗೆ ತಪ್ಪು ಮಾಡ್ತಿದ್ದವರು. ಅವರು ಆಂಡಿಗೆ ಹೇಳ್ತಾರೆ, ನಮ್ ಜೊತೆಗ್ ಬಾ. ಆದ್ರೆ ಈ ಬಾರಿ ಆಂಡಿ ನಿರಾಕರಿಸುತ್ತಾನೆ. ಆಂಡಿ ನಿರಾಕರಿಸಿದ ಮೇಲೆ ಅವರು ಅವನನ್ನು ಹಿಡ್ಕೊಳ್ಳುತ್ತಾರೆ ಮತ್ತು ಅವನ ಮೇಲೆ ಬಲವಂತ ಮಾಡಲು ಪ್ರಯತ್ನಿಸ್ತಾರೆ. ಆದ್ರೆ ಆಂಡಿಯು ಅವ್ರ ಎದುರು ಹೋರಾಡ್ತಾನೆ. ಆದ್ರೆ ಅವ್ರು ಮೂವ್ ಆಡಿದೆ, ಅದರಿಂದ ಅವರು ಆಂಡಿಯನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಹೊಡಿತಾರೆ. ಆದ್ರೆ ಇಂದು ಈ ಜನರ ಆಂಡಿಗೆ ಏನು ಮಾಡ್ಲಾಗ್ತಿಲ್ಲ. ಆಂಡಿಯನ್ನ ಅವರು ಇಷ್ಟು ಹೊಡೆತಾರೆ ಎಂದು ಆಂಡಿ 1 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಮತ್ತು ಆಂಡಿಯನ್ನ ಹೊಡೆದ ವ್ಯಕ್ತಿಯನ್ನ 1 ವಾರ ಕಾಲ ಕಾಳಕೋಟಡಿಯಲ್ಲಿ ಹಾಕಲಾಗುತ್ತೆ. 1 ವಾರದ ನಂತರ ಅವನು ತನ್ನ ಸೆಲ್ಲಿಗೆ ಹಿಂತಿರುಗಿದಾಗ ಅಲ್ಲಿ ಆಫೀಸರ್ ಇದ್ದಾನೆ. ಆಂಡಿಯು ಅವನಿಗೆ $30,000 ತೆರಿಗೆಯನ್ನು ಉಳಿಸಿಕೊಟ್ಟಿದ್ದನು. ಈ ಆಫೀಸರ್ ಯಾರೋ ಹೇಳಿದ್ರು, ಆಂಡಿನ ಈ ವ್ಯಕ್ತಿ ಇಷ್ಟು ಹೊಡೆದಿದ್ದಾನೆ ಎಂದು. ಅವನು ಬಡವನು 1 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ಈಗ ಇಲ್ಲಿ ಆ ಆಫೀಸರ್ ಆ ವ್ಯಕ್ತಿಯನ್ನು ಇಷ್ಟು ಕೆಟ್ಟ ರೀತಿಯಲ್ಲಿ ಹೊಡೆಯುತ್ತಾನೆ ಎಂದು ಅವನು ಸದಾಕಾಲ ಪ್ಯಾರಲೈಸ್ ಆಗ್ಬಿಡ್ತಾನೆ. 1 ತಿಂಗಳ ನಂತರ ಆಸ್ಪತ್ರೆಯಿಂದ ಆಂಡಿ ತನ್ನ ಸೆಲ್ಗೆ ಹಿಂತಿರುಗಿದಾಗ ಅವನ ಸೆಲ್ನಲ್ಲಿ ರಿಟಾ ಹೇವರ್ತ್ ಅವರ ದೊಡ್ಡ ಪೋಸ್ಟರ್ ಸಿಗ್ತದೆ. ಇದು ನಿಜವಾಗಿ ರೆಡ್ನಿಂದ ಬಂದ ಸ್ವಾಗತ ಉಡುಗೊರೆಯಾಗಿತ್ತು. ಈ ರೀತಿ ದಿನಗಳು ಕಳೆಯುತ್ತವೆ ಮತ್ತು ಒಂದಿನ ಜೈಲಿನ ವಾರ್ಡನ್ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಆಂಡಿಯ ಸೆಲ್ಲಿಗೆ ಬರ್ತಾನೆ ಮತ್ತು ಅವನ ಸೆಲ್ನವಿ ತಪಾಸಣೆ ಮಾಡಿಸ್ತಾನೆ. ಸೆಲ್ ಪರಿಶೀಲನೆ ಮಾಡಿದ ನಂತರ ವಾರ್ಡನ್ಗೆ ಏನು ಸಿಗದೆ ಹೋದಾಗ ವಾರ್ಡನ್ನ ದೃಷ್ಟಿ ಎದುರಿನ ಪೋಸ್ಟರ್ ಮೇಲ್ ಬೀಳುತ್ತದೆ. ವಾರ್ಡನ್ ಹೇಳ್ತಾನೆ, ಸಾಮಾನ್ಯವಾಗಿ ನಾನು ಸೆಲ್ನಲ್ಲಿ ಪೋಸ್ಟರ್ ಅನುಮತಿಸುವುದಿಲ್ಲ, ಆದ್ರೆ ನೀನು ಇದನ್ನು ನಿನ್ನ ಸೆಲ್ನಲ್ಲಿ ಹಾಕಬಹುದು. ನಿಜವಾಗಿ ಈ ತಪಾಸಣೆ ಒಂದು ಬಹಾನೆ ಆಗಿತ್ತು. ವಾರ್ಡನ್ಗೆ ಈ ಅಧಿಕಾರಿ ಹೇಳಿದ್ದನು ಆಂಡಿ ಹೇಗೆ ಅವನ $30,000 ಟ್ಯಾಕ್ಸ್ ಉಳಿಸಿದ್ದನು ಎಂದು. ಅದಕ್ಕಾಗಿಯೇ ವಾರ್ಡನ್ ತನ್ನ ಲಾಭಕ್ಕಾಗಿ ಆಂಡಿನ ಭೇಟಿಯಾಗಲು ಬಯಸ್ತಿದ್ದನು. ಆಂಡಿಯ ಕೈಯಲ್ಲಿ ಬೈಬಲ್ ಇರ್ತದೆ, ಅದನ್ನು ಅವನು ತೆಗೆದುಕೊಳ್ತಾನೆ ಮತ್ತು ಬೈಬಲ್ನ ತೆಗೆದುಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಸ್ವಲ್ಪ ದೂರ ಹೋಗಿದ ನಂತರ ಅವನ್ ಮತ್ತೆ ಹಿಂದಿರುಗಿ ಬರುತ್ತಾನೆ ಮತ್ತು ಆಂಡಿಯ ಬೈಬಲ್ ಅವನ್ ಕೈಯಲ್ಲಿ ಇದ್ದುದನ್ನು ಅವನ್ಗೆ ಹಿಂತಿರುಗಿಸ್ತಾ ಮುಕ್ತಿಯು ಇದರಲ್ಲಿದೆ ಅಂತ ಹೇಳ್ತಾನೆ. ಮುಂದಿನ ದಿನ ವಾರ್ಡನ್ ಆಂಡಿನ ತನ್ನ ಕಚೇರಿಗೆ ಕರೆಯುತ್ತಾನೆ ಮತ್ತು ನಿನ್ನಂತಹ ಬುದ್ಧಿವಂತ ವ್ಯಕ್ತಿ ಜೈಲಿನ ಕಂಬಿಗಳ ಹಿಂದೆ ಇರಬಾರದು ಎಂದು ಹೇಳುತ್ತಾನೆ. ಆ ಕಾರಣಕ್ಕೆ ವಾರ್ಡನ್ ಆಂಡಿಯನ್ನ ಗ್ರಂಥಾಲಯದ ಸಹಾಯಕನನ್ನಾಗಿ ಮಾಡ್ತಾನೆ. ಗ್ರಂಥಾಲಯದಲ್ಲಿ ಬ್ರೂಕ್ಸ್ ಎಂಬ ಹಳೆ ವ್ಯಕ್ತಿ ಇದ್ದಾನೆ. ಅವನ ಅನೇಕ ವರ್ಷಗಳಿಂದ ಗ್ರಂಥಾಲಯವನ್ನ ನೋಡ್ಕೊಳ್ತಿದ್ದಾನೆ. ಅಂದಿನ ಅಧಿಕಾರಿ ಆಂಡಿಯು $30,000 ಉಳಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಬ್ಬ ಅಧಿಕಾರಿಯನ್ನ ಆಂಡಿ ಬಳಿಗೆ ಕರೆದುಕೊಂಡು ಬರ್ತಾನೆ. ಅವನಿಗೆ ವಾಸ್ತವವಾಗಿ ITR ಸಮಸ್ಯೆ ಇತ್ತು, ಅದನ್ನು ಆಂಡಿ ಕೆಲವೇ ನಿಮಿಷಗಳಲ್ಲೇ ತುಂಬಿಕೊಡ್ತಾನೆ. ಈ ಕಾರಣದಿಂದಾಗಿ ಆಂಡಿಯ ಬಗ್ಗೆ ಜೈಲ್ ತುಂಬಾ ಚರ್ಚೆ ಆಗಲು ಶುರುವಾಗುತ್ತೆ. ಹೆಚ್ಚು ವರ್ಷಗಳು ಹೋದಂತೆ ಆಂಡಿಯ ಕೆಲಸವೂ ಹೆಚ್ಚಾಗುತ್ತ ಹೋಗ್ತದೆ. ಈ ಕಾರಣದಿಂದ ಆಂಡಿಗೆ ತನ್ನ ಬಳಿ ಸಹಾಯಕರ ಅವಶ್ಯಕತೆ ಉಂಟಾಗತ್ತೆ ಮತ್ತು ಅವನು ತನ್ನ ಅತ್ಯುತ್ತಮ ಸ್ನೇಹಿತ ರೆಡ್ ಅನ್ನ ಸಹಾಯಕನಾಗಿ ಆಯ್ಕೆ ಮಾಡ್ತಾನೆ. ಒಂದಿನ ಗ್ರಂಥಾಲಯದಲ್ಲಿ ಬ್ರೂಕ್ಸ್ ಒಬ್ಬ ಕೈದಿಯ ಕುತ್ತಿಗೆಗೆ ಚಾಕು ಇಟ್ಕೊಂಡು ಅವನನ್ನು ಕಾರಣವಿಲ್ಲದೆ ಕೊಲ್ಲುವುದಾಗಿ ಬೆದರಿಕೆ ನೀಡುತ್ತಾನೆ. ನಿಜವಾಗ ಸರ್ಕಾರ ಅವನ ಶಿಕ್ಷೆಯನ್ನು ಮನ್ನಾ ಮಾಡಿದೆ, ಆದ್ರೆ ಅವನು ಈ ಜೈಲನ್ನು ಬಿಟ್ಟು ಹೋಗಲು ಇಚ್ಛಿಸುವುದಿಲ್ಲ. ಇಂದ ಅವನು ಈ ಜೈಲಿನಲ್ಲಿ 150 ವರ್ಷಗಳನ್ನು ಪೂರೈಸಿದ್ದಾನೆ.
ಅವನ್ ಸಂಪೂರ್ಣ ಜೀವನವೇ ಈ ಜೈಲಲ್ಲಿ ಕಳೆದಿದೆ ಮತ್ತು ಅವನು ಹೊರಗಿನ ಲೋಕ ಹೇಗಿದೆ ಎಂಬುದನ್ನು ಸಂಪೂರ್ಣವಾಗಿ ಮರ್ತಿದ್ದಾನೆ. ಈ ಜೈಲಿನ ಲೋಕವೇ ಅವನಿಗೆ ನಿಜವಾದ ಲೋಕವಾಗಿದೆ ಮತ್ತು ಯಾರನ್ನಾದ್ರೂ ಕೊಂದ್ರೆ ತನ್ನ ಶಿಕ್ಷೆ ಹೆಚ್ಚಾಗಿ ಅವನನ್ನು ಇದೇ ಜೈಲಿನಲ್ಲಿ ಇಡಲಾಗುತ್ತೆ ಎಂದು ಅವನಿಗೆ ಅನಿಸುತ್ತೆ. ಆಂಡಿಯು ಶಂಜಣೆ ಮಾಡಿದ್ಮೇಲೆ ಬ್ರೂಕ್ಸ್ ಅವನು ಚಾಕು ಇಟ್ಟಿದ್ದ ವ್ಯಕ್ತಿಯನ್ನ ಬಿಡ್ತಾನೆ. ಇನ್ನು ಇಚ್ಛೆ ಇಲ್ದಿದ್ರು ಬ್ರೂಕ್ಸ್ ಜೈಲಿಂದ ಹೊರಬಂದ ಮೇಲೆ ಅವನಿಗೆ ಹೊರಗಿನ ಲೋಕ ತುಂಬಾ ವಿಚಿತ್ರವಾಗಿ ಕಾಣ್ತದೆ. 50 ವರ್ಷಗಳಲ್ಲಿ ಹೊರಗಿನ ಲೋಕದ ವೇಗ ಬಹಳಷ್ಟು ಹೆಚ್ಚಾಗಿದೆ. ಹಿಂದೆ ರಸ್ತೆಯಲ್ಲಿ ಒಂದೇ ಒಂದು ಕಾರ್ ಕಾಣಿಸ್ತಿತ್ತು, ಈಗ ರಸ್ತೆಗಳ ಮೇಲೆ ಕಾರ್ಗಳ ಗುಂಪಿದೆ. ಕೆಲವು ದಿನಗಳ ನಂತರ ಅವನು ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಲು ಆರಂಭಿಸ್ತಾನೆ. ಆದ್ರೆ ಅವನಿಗೆ ಹೊರಗಿನ ಲೋಕದಲ್ಲಿ ಯಾವಾಗ್ಲೂ ಮನಸ್ಸು ಸೇರೋದಿಲ್ಲ. ಅವನಿಗೆ ಮತ್ತೆ ಮತ್ತೆ ಜೈಲಿನ ನೆನಪು ಬರ್ತದೆ ಮತ್ತು ಅವನು ಜೈಲಿಗೆ ಮರಳಿ ಹೋಗಲು ಇಚ್ಛಿಸ್ತಾನೆ. ಆ ಕಾರಣದಿಂದ ಅವನು ಕೆಲವೊಮ್ಮೆ ಯಾವುದಾದ್ರೂ ಅಪರಾಧ ಮಾಡಬೇಕೆಂದು ಯೋಚಿಸ್ತಾನೆ. ಹೀಗಾಗಿ ಅವನು ಮತ್ತೆ ಆ ಜೈಲಿಗೆ ಹೋಗ್ಬೋದು ಎಂದು. ಆದರೆ ಬ್ರೂಕ್ಸ್ ಈ ವಯಸ್ಸಿನಲ್ಲಿ ಯಾವುದೇ ಅಪರಾಧ ಮಾಡಬೇಕೆಂದು ಬಯಸಲಿಲ್ಲ ಮತ್ತು ಈ ಗದ್ದಲದ ವೇಗದ ಜೀವನದಲ್ಲಿ ಬ್ರೂಕ್ಸ್ ಬದುಕಲು ಸಾಧ್ಯವಾಗ್ಲಿಲ್ಲ. ಕೊನೆಗೆ ಅವನು ತನ್ನ ಪ್ರಾಣವನ್ನು ತಾನೇ ಕೊಳ್ಳುತ್ತಾನೆ. ಸಾಯೋ ಮೊದಲು ಅವನು ಜೈಲಿನ ತನ್ನ ಗೆಳೆಯರ ಹೆಸರಿಗೆ ಒಂದು ಪತ್ರವನ್ನು ಬರೆದಿದ್ದಾನೆ. ಅದನ್ನು ಓದುವಾಗ ಎಲ್ಲರೂ ತುಂಬಾ ಭಾವೋದ್ರಿಕ್ತರಾಗ್ತಾರೆ. ಅದೇ ಸಮಯದಲ್ಲಿ ನಮಗೆ ಜೈಲ್ ತೋರಿಸಲಾಗತ್ತೆ. ಅಲ್ಲಿ ವಾರ್ಡನ್ ಒಂದು ಹೊಸ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾನೆ. ಈ ಕಾರ್ಯಕ್ರಮದಲ್ಲಿ ಜೈಲಿನ ಕೈದಿಗಳನ್ನ ಹೊರಗೆ ತೆಗೆದುಕೊಂಡು ಹೋಗಿ ಕೆಲಸ ಮಾಡಿಸಲಾಗುತ್ತೆ. ಇದರಿಂದ ಅವರಿಗೆ ಶ್ರಮದಿಂದ ಹಣ ಹೇಗ್ ಸಂಪಾದಿಸಬಹುದು ಎಂಬುದು ಗೊತ್ತಾಗುತ್ತೆ ಮತ್ತು ಕೈದಿಗಳು ಕೂಡ ಈ ಕೆಲಸಕ್ಕೆ ಒಪ್ಕೊಳ್ತಾರೆ, ಏಕೆಂದ್ರೆ ಅವರು ಕೂಡ ಹೊರಗಿನ ಹವೆಯನ್ನ ಅನುಭವಿಸಲು ಇಚ್ಛಿಸುತ್ತಿದ್ರು. ಈ ರೀತಿಯಲ್ಲಿ ವಾರ್ಡನ್ ಈ ಕೈದಿಗಳಿಂದ ಕೆಲಸ ಮಾಡಿಸ್ಕೊಳ್ತಾನೆ. ಆದ್ರೆ ಈ ಯೋಜನೆ ಮೂಲಕ ವಾರ್ಡನ್ಗೆ ಬಹಳಷ್ಟು ಒಪ್ಪಂದಗಳು ಸಿಗ್ತವೆ, ಏಕೆಂದ್ರೆ ಜೈಲಿನ ಕೈದಿಗಳ ಕಾರ್ಮಿಕ ವೆಚ್ಚ ತುಂಬಾ ಕಡಿಮೆ ಇರ್ತದೆ ಮತ್ತು ಹೊರಗಿನ ಸ್ಥಳೀಯ ನಿರ್ಮಾಣ ಕಾರ್ಮಿಕರ ತಂಡಕ್ಕೆ ಎಲ್ಲಿಯೂ ಕೆಲಸ ಸಿಗೋದಿಲ್ಲ, ಏಕೆಂದ್ರೆ ವಾರ್ಡನ್ ಅವರ ಕೆಲಸವನ್ನ ಅರ್ಧ ಬೆಲೆಯಲ್ಲಿ ತನ್ನ ಕೈದಿಗಳಿಂದ ಮಾಡಿಸ್ಕೊಳ್ತಾನೆ. ವಾರ್ಡನ್ ಅರ್ಧ ಬೆಲೆಯಲ್ಲಿ ಕೆಲಸ ಮಾಡಿಸೋದಕ್ಕೆ ಕಾರಣ ಕೈದಿಗಳು ಯಾವುದೇ ಕಾರ್ಮಿಕರು ಅಲ್ಲ, ಅವರಿಗೆ ವಾರ್ಡನ್ ದಿನಗೂಲಿ ನೀಡಲು ಸಾಧ್ಯವಿಲ್ಲ. ಆದ್ರಿಂದ ವಾರ್ಡನ್ ಉಚಿತವಾಗಿ ಕೈದಿಗಳಿಂದ ಕೆಲಸ ಮಾಡಿಸಿ ತುಂಬಾ ಹಣ ಸಂಪಾದಿಸಲು ಆರಂಭಿಸ್ತಾನೆ ಮತ್ತು ಅವನು ಗಳಿಸುವ ಈ ಹಣ ಕಪ್ಪಣವಾಗಿರುತ್ತೆ. ಆದ್ರೆ ಆಂಡಿ ಒಂದು ಬ್ಯಾಂಕರ್ ಆಗಿರುವ ಕಾರಣದಿಂದ ವಾರ್ಡನ್ನ ಎಲ್ಲಾ ಕಪ್ಪು ಹಣವನ್ನ ಬಿಳಿ ಹಣವಾಗಿ ಪರಿವರ್ತನೆ ಮಾಡ್ತಾನೆ. ನಿಜವಾಗಿ ಆಂಡಿ ಈ ಹಣವನ್ನ ಈ ಲೋಕದಲ್ಲೇ ಇಲ್ಲದ ವ್ಯಕ್ತಿಯ ಹೆಸರಿನಲ್ಲೇ ಜಮಾ ಮಾಡ್ತಾನೆ ಮತ್ತು ಆ ವ್ಯಕ್ತಿಯ ಖಾತೆಗೆ ಎಲ್ಲಾ ಹಣವನ್ನ ವರ್ಗಾಯಿಸ್ತಾನೆ. ಹೀಗಾಗಿ ನಾಳೆ ಪೊಲೀಸ್ಗಳಿಗೆ ಇದನ್ನು ಗೊತ್ತಾದ್ರೂ ಅವರು ಈ ಲೋಕದಲ್ಲೇ ಜನಿಸದ ವ್ಯಕ್ತಿಯನ್ನ ಹುಡುಕ್ತಿರುವಂತಾಗ್ತದೆ. ಈಗ ಜೈಲ್ನಲ್ಲಿ ಟಾಮಿ ಎಂಬ ಹೆಸರಿನ ಹೊಸ ಕೈದಿ ಒಬ್ಬನು ಬರ್ತಾನೆ. ಟಾಮಿ ತುಂಬಾ ಯಂಗ್ ಆಗಿದ್ದಾನೆ ಮತ್ತು ಈ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಜೈಲುಗಳನ್ನ ನೋಡಿದ್ದಾನೆ. ಟೊಮ್ಮಿ ಬಹಳ ಸ್ನೇಹಪರ ಸ್ವಭಾವದವನಾಗಿದ್ದರಿಂದ ಅವನು ಬೇಗನೆ ಜೈಲಿನ ಅನೇಕ ಕೈದಿಗಳೊಂದಿಗೆ ಸ್ನೇಹಿತರಾಗುತ್ತಾನ. ಒಂದಿನ ಊಟದ ಮೇಜಿನಲ್ಲಿ ಟೊಮ್ಮಿ ಎಲ್ಲರಿಗೂ ಹೇಳ್ತಾನೆ, ನಾನು ಕಳೆದ ಹಲವು ವರ್ಷಗಳಿಂದ ಕಳ್ಳತನ ಮಾಡುತ್ತಿದ್ದೇನೆ, ಅದಕ್ಕಾಗಿ ನಾನು ಇಲ್ಲಿ ಅನೇಕ ಜೈಲುಗಳಲ್ಲಿ ಹೋಗಿದ್ದೇನೆ ಮತ್ತು ಈ ಬಾರಿ ಕೂಡ ನಾನು ಕಳ್ಳತನ ಮಾಡಿದ ಕಾರಣದಿಂದ ಈ ಜೈಲಿಗೆ ಬಂದಿದ್ದೇನೆ. ಟಾಮಿ ಮಾತು ಕೇಳುತ್ತಿದ್ದಂತೆ ಆಂಡಿ ಅವನಿಗೆ ಹೇಳ್ತಾನೆ, ನೀನು ಕಳ್ಳತನ ಮಾಡಿದ ಮೇಲೆ ಮರುಮರು ಹಿಡಿಯಲ್ಪಡುತ್ತಿದ್ದಿ ಅಂದ್ರೆ ಈ ಕೆಲಸ ನಿನಗೆ ಸರಿ ಹೊಂದುವುದಿಲ್ಲ, ಆದ್ರಿಂದ ನೀನು ಕಳ್ಳತನ ಮಾಡೋದ್ ನಿಲ್ಸ್ಬೇಕು. ಆಂಡಿಯ ಮಾತು ಟಮ್ಮಿಗೆ ತುಂಬಾ ಸರಿಯಾಗಿ ಅನಿಸುತ್ತೆ. ಅದರಿಂದ ಟಾಮಿ ಆಂಡಿಯ ಬಗ್ಗೆ ಮಾಹಿತಿ ಪಡೆಯಲು ರೆಡ್ ನನ್ನು ಕೇಳಲು ಪ್ರಾರಂಭಿಸ್ತಾನೆ. ಟಾಮಿ ರೆಡ್ಗೆ ಹೇಳ್ತಾನೆ, ಆಂಡಿ ತುಂಬಾ ಬುದ್ಧಿವಂತ ಮತ್ತು ಸೊಗಸಾದ ವ್ಯಕ್ತಿ, ಅವನಿಗೆ ಜೈಲು ಯಾಕಾಯ್ತು? ರೆಡ್ ಅವನಿಗೆ ಹೇಳ್ತಾನೆ, ಆಂಡಿ ಒಬ್ಬ ದೊಡ್ಡ ಬ್ಯಾಂಕರ್ ಆಗಿದ್ದ, ಆದರೆ ಅವನು ತನ್ನ ಹೆಂಡತಿ ಮತ್ತು ಅವಳ ಪ್ರೇಮಿಯನ್ನು ಕೊಂದಿದ್ರಿಂದ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇದ್ ಕೇಳಿದ್ಮೇಲೆ ಟಾಮಿ ಆಲೋಚನೆ ಒಳಗಾಗುತ್ತಾನೆ. ಅವನಿಗೇನೋ ನೆನಪಾದಂತಾಗಿದೆ. ಅದಾದ್ಮೇಲೆ ಅವನ ಆಂಡಿಯನ್ ಕರೀತಾರೆ. ಈಗ ಟಾಮಿ ಎದುರು ಆಂಡಿ ಮತ್ತು ರೆಡ್ ಇದ್ದಾರೆ. ಟಾಮಿ ಇವರಿಬ್ರಿಗೂ ಹೇಳ್ತಾನೆ, 4 ವರ್ಷಗಳ ಹಿಂದೆ ನಾನೊಂದ್ ಜೈಲಿಗೆ ಹೋಗಿದ್ದೆ. ಅಲ್ಲಿ ನನಗೊಬ್ಬ ಕೈದಿ ಸಿಕ್ಕನು ಮತ್ತು ಆ ಕೈದಿ ನನಗೆ ಬೇಡದನು. ಒಂದ್ ರಾತ್ರಿ ಅವನು ಒಂದು ಮನೆಯಲ್ಲಿ ಕಳ್ಳತನ ಮಾಡಲು ಹೋಗಿದ್ದ. ಕಳ್ಳತನ ಮಾಡುವ ಸಮಯದಲ್ಲಿ ಆ ಮನೆಯ ಮಾಲೀಕನು ಎದ್ದನು. ಆಗ ಹಿಡಿಯಲ್ಪಡುವ ಭಯದಿಂದ ಅವನ ಮನೆಯ ಮಾಲೀಕನನ್ನು ಅವನ ಹೆಂಡತಿಯನ್ನು ಕೊಂದನು. ನಂತರ ಅವನಿಗೆ ಗೊತ್ತಾಯ್ತು ಅವರು ಪತಿ ಪತ್ನಿ ಅಲ್ಲ, ಪ್ರೇಮಿಗಳು ಮತ್ತು ಆ ಮಹಿಳೆ ಒಬ್ಬ ದೊಡ್ಡ ಬ್ಯಾಂಕರ್ನ ಹೆಂಡತಿ. ಸ್ವಲ್ಪ ಸಮಯದ ನಂತರ ನಾನು ಪತ್ರಿಕೆಯಲ್ಲಿ ಸುದ್ದಿ ಓದಿದಾಗ ನನ್ಗೆ ಗೊತ್ತಾಯ್ತು ಈ 2 ಕೊಲೆಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸಿದಾಗ ಈ ಇಬ್ಬರನ್ನು ಬ್ಯಾಂಕರ್ ಕೊಂದಿದ್ದಾನೆಂದು ಪೊಲೀಸರಿಗೆ ಅನುಮಾನವಾಯಿತು. ಆದ್ರಿಂದ ಬ್ಯಾಂಕರ್ನನ್ನು ಅವನ ಹೆಂಡತಿ ಮತ್ತು ಅವಳ ಪ್ರೇಮಿಯ ಕೊಲೆ ಆರೋಪದಲ್ಲಿ ಬಂಧಿಸಲಾಯಿತು. ಇಲ್ಲಿ ನಮ್ಗೆ ಅರ್ಥವಾಗುತ್ತದೆ ಅಂದ್ರೆ ಆಂಡಿ ನಿರಪರಾಧಿ. ಇವೆಲ್ಲವನ್ನು ತಿಳಿದ ನಂತರ ಆಂಡಿ ವಾರ್ಡನ್ ಬಳಿ ಹೋಗಿ ಈ ಎಲ್ಲಾ ವಿಷಯಗಳನ್ನ ಅವನಿಗೆ ಹೇಳ್ತಾನೆ. ಆದ್ರೆ ವಾರ್ಡನ್ ಜಾಣ್ಮೆಯಿಂದ ಆಂಡಿಯ ಮಾತುಗಳನ್ನ ನಂಬುದಿಲ್ಲ, ಏಕೆಂದ್ರೆ ಆಂಡಿಯೇ ಅವನ ಕಪ್ಪು ಹಣವನ್ನ ಬಿಳಿಯಾಗಿ ಮಾಡ್ತಾನೆ ಮತ್ತು ವಾರ್ಡನ್ನ ಎಲ್ಲಾ ರಹಸ್ಯಗಳನ್ನ ತಿಳಿದಿದ್ದಾನೆ. ಆದ್ರಿಂದ ಆಂಡಿ ಇಲ್ಲಿ ಇದ್ದೇ ಇರಬೇಕೆಂದು ವಾರ್ಡನ್ ಬಯಸುತ್ತಾನೆ, ಯಾಕೆಂದ್ರೆ ಆಂಡಿ ಹೋದ್ರೆ ವಾರ್ಡನ್ ಇನ್ನಷ್ಟು ಹಣ ಸಂಪಾದಿಸಲು ಸಾಧ್ಯವಾಗದು ಮತ್ತು ಅವನ ಕಪ್ಪು ಹಣದ ರಹಸ್ಯವು ಬಹಿರಂಗವಾಗಬಹುದು. ಅದರಿಂದ ವಾರ್ಡನ್ ಆಂಡಿಗೆ ಇದು ಸುಳ್ಳು ಕಥೆ ಎಂದು ಹೇಳ್ತಾನೆ. ನನಗೆ ಇಂಥ ಕಥೆಗಳು ಪ್ರತಿದಿನವೂ ಕೇಳಿ ಬರ್ತಾವೆ. ಆಂಡಿ ವಾರ್ಡನ್ಗೆ ವಾಗ್ದಾನ ಮಾಡ್ತಾನೆ, ನಾನು ಹೊರಗೆ ಹೋಗಿದ್ರು ನಿನ್ ರಹಸ್ಯವನ್ನ ರಹಸ್ಯವಾಗೇ ಇಡುತ್ತೇನೆ ಎಂದು. ಆದ್ರೆ ವಾರ್ಡನ್ ಆಂಡಿಯ ಯಾವುದೇ ಮಾತನ್ನು ಕೇಳೋದಿಲ್ಲ.
ಇದ್ ನೋಡಿ ಆಂಡಿಗೆ ತೊಂದ ಕೋಪ ಬರ್ತದೆ. ನಾನು ಈ ವ್ಯಕ್ತಿಗೆ ಇಷ್ಟು ಸಹಾಯ ಮಾಡಿದ್ದೇನೆ, ಆದರೆ ಇಂದು ನಾನು ನಿರ್ದೋಷಿಯಾಗಿದ್ರು ಕೂಡ ಅವನು ನನ್ನ ಹೊರಗೆ ಬಿಡ್ತಿಲ್ಲ. ಆದ್ರಿಂದ ಆಂಡಿ ವಾರ್ಡನ್ ಮೇಲೆ ಕೂಗುತ್ತಾನೆ. ಅವನು ಆಂಡಿಯನ್ನ 1 ತಿಂಗಳ ಕಾಲ ಕಾಳ್ಕೋಟಡಿಯಲ್ಲಿ ಹಾಕ್ತಾನೆ ಮತ್ತು ನಂತರ ನೇರವಾಗಿ ಟೊಮಿ ಬಳಿ ಹೋಗ್ತಾನೆ. ವಾರ್ಡನ್ ಟೊಮಿಯಿಂದ ಕೇಳುತ್ತಾನೆ, ನೀನು ಆಂಡಿಗೆ ಹೇಳಿದ್ದ ಎಲ್ಲವೂ ನಿಜವೇ ಎಂದು. ಟೊಮಿ ಹೇಳ್ತಾನೆ, ಹೌದು, ಇದು ಸಂಪೂರ್ಣ ನಿಜ. ಅದಾದ್ಮೇಲೆ ಅವನು ಟೊಮಿಗೆ ಕೇಳ್ತಾನೆ, ನಿನ್ನನ್ನು ನ್ಯಾಯಾಲಯಕ್ಕೆ ಕರೆಯಲಾಗಿದ್ರೆ ನೀನು ನ್ಯಾಯಾಲಯದಲ್ಲಿ ಇದನ್ನು ಸಾಕ್ಷ್ಯವಾಗಿ ಹೇಳಬಹುದಾ ಎಂದು. ಅಪ್ಪುಡೆ ಟೊಮಿ ಹೇಳ್ತಾನೆ, ಹೌದು, ನಾನು ಇದಕ್ಕೆ ಸಿದ್ಧನಿದ್ದೀನಿ. ಇದು ಕೇಳಿದ ಕೂಡಲೇ ವಾರ್ಡನ್ ಮೇಲಿನ ಗಾರ್ಡ್ಗೆ ಸೂಚನೆ ಕೊಡ್ತಾನೆ ಮತ್ತು ಆ ಗಾರ್ಡ್ ಟೊಮಿನ ಗುಂಡುಗಳಿಂದ ಹೊಡೆದುಕೊಳ್ತಾನೆ. ಅದಾದ್ಮೇಲೆ ವಾರ್ಡನ್ ಆಂಡಿ ಬಳಿಗೆ ಹೋಗಿ ಟೊಮಿ ಊರಿ ಹೋಗಲು ಪ್ರಯತ್ನಿಸಿದ್ರಿಂದ ಅವನನ್ನು ಗುಂಡು ಹೊಡೆದು ಕೊಲ್ಲಲಾಗಿದೆ ಅಂತ ಹೇಳ್ತಾನೆ. ಆದ್ರೆ ಆಂಡಿಗೆ ಟೊಮಿಯನ್ನ ಯಾಕೆ ಕೊಂದ್ರು ಎಂಬುದು ಅರ್ಥವಾಗುತ್ತದೆ ಮತ್ತು ಅವನು ಮನಸ್ಸಿನಲ್ಲಿ ವಾರ್ಡನ್ ತುಂಬಾ ಕೆಟ್ಟವನು ಎಂದು ಯೋಚಿಸ್ತಾನೆ. ಆಂಡಿ ವಾರ್ಡನ್ಗೆ ಹೇಳ್ತಾನೆ, ಇಂದಿನಿಂದ ನಾನು ನಿನ್ ಕೆಲಸವನ್ನು ಎಂದಿಗೂ ಮಾಡೋದಿಲ್ಲ ಅಂದು. ಅವಾಗ ವಾರ್ಡನ್ ಹೇಳ್ತಾನೆ, ನನ್ನ ಕೆಲಸವನ್ನು ನೀನೇ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ನಾನು ಈ ಜೈಲನ್ನು ನಿನಗಾಗಿ ನರಕವಾಗಿಸಿ ಬಿಡ್ತೇನೆ. ಹೋಗುವಾಗ ವಾರ್ಡನ್ ಸೆಕ್ಯೂರಿಟಿ ಗಾರ್ಡ್ಗೆ ಅವನನ್ನು 1 ತಿಂಗಳು ಕಾಲ್ಕೋಟರಿಯಲ್ಲಿಡೋಣ ಎಂದು ಹೇಳ್ತಾನೆ. ಕಾಲ್ಕೋಟರಿ ಒಂದು ಬಹಳ ಭಯಾನಕ ಸ್ಥಳವಾಗಿತ್ತು. ಅಲ್ಲಿ ಕತ್ಲನಲ್ಲಿ ಕೈದಿಯನ್ನ ಪೂರ್ಣ 1 ತಿಂಗಳಿರ್ಬೇಕಾಗಿತ್ತು. ಈಗ ಆಂಡಿ ಈ ಕಾಲ್ಕೋಟರಿಯಲ್ಲಿ 1 ತಿಂಗಳು ಕಳೆದಿದ್ದಾನೆ, ಆದ್ರೆ ಈಗ ಅವನು 1 ತಿಂಗಳು ಅದೇ ಕತ್ಲಿನ ಚಿಕ್ಕ ಕೊಠಡಿಯಲ್ಲಿ ಕಳೆದಿರಬೇಕಾಗಿದೆ. ಹೊರಗಿನ ಜೈಲ್ನಲ್ಲಿ ಎಲ್ಲೆಡೆ ಈ ಸುದ್ದಿ ಹರಡ್ತದೆ, ಆಂಡಿ ಅವನ್ ಎಂದಿಗೂ ಮಾಡದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ತಿದ್ದಾನೆ ಎಂದು. ಜೈಲಿನೊಳಗಿನ ಎಲ್ಲಾ ಕೈದಿಗಳಿಗೆ ಆಂಡಿಗಾಗಿ ತುಂಬಾ ದುಃಖವಾಗ್ತದೆ. ಈ ಕಾಲ್ಕೋಟರಿಯಲ್ಲಿ 2 ತಿಂಗಳು ಪೂರ್ಣಗೊಳಿಸಿದ ನಂತರ ಆಂಡಿ ಹೊರಗ್ ಬರ್ತಾನೆ. ಆಗ ರೆಡ್ ಅವನ ಬಳಿಗೆ ಬರ್ತಾನೆ. ಆಂಡಿ ರೆಡ್ ನನ್ ಕೇಳ್ತಾನೆ, ನೀನ್ ಯಾವಾಗಾದ್ರೂ ಈ ಜೈಲಿಂದ ಹೊರಬರಲು ಸಾಧ್ಯವಾಗ್ತಾ? ಹೌದು, ಆದ್ರೆ ನಾನು ತುಂಬಾ ಹಳೆಯವನಾಗಿದ್ದಾಗ ಮತ್ತು ನನ್ನ ಮೆದುಳು ಕೆಲಸ ಮಾಡೋದು ನಿಲ್ಸಿದ್ದಾಗ ಮಾತ್ರ. ಆಂಡಿ ಹೇಳ್ತಾನೆ, ನಾನು ಇಲ್ಲಿಂದ ಹೊರಬಂದು ಮೆಕ್ಸಿಕೋಗೆ ಹೋಗ್ತೇನೆ. ಮೆಕ್ಸಿಕೋದಲ್ಲಿ ಸಮುದ್ರ ತೀರದಲ್ಲಿ ಒಂದು ತುಂಬಾ ಸುಂದರವಾದ ಸ್ಥಳ ಇದೆ. ಹೇಳಲಾಗ್ತದೆ, ಅಲ್ಲಿ ಮಾನವನು ತನ್ನಂತಾನೆ ಮರೆತು ಹೋಗುತ್ತಾನೆ. ನಾನು ಅಲ್ಲಿ ನನ್ನದೇ ಒಂದು ರೆಸ್ಟೋರೆಂಟ್ ತೆರೆಯುತ್ತೇನೆ. ಸಮುದ್ರದ ತೀರದಲ್ಲಿ ನನ್ನ ಹಡಗಿನ ರಿಪೇರಿ ಮಾಡ್ತೇನೆ ಮತ್ತು ಅಲ್ಲಿ ನನಗೆ ಒಂದು ಜೋಗಾಡಿ ವ್ಯಕ್ತಿ ಅವಶ್ಯಕತೆ ಇರ್ತದೆ. ಅವನು ನನಗಾಗಿ ಹೊರಗಿನಿಂದ ಸಾಮಾನು ತರ್ತಾನೆ. ನಿಜವಾಗ ಅವನು ರೆಡ್ ಕಡೆಗೆ ಸೂಚಿಸುತ್ತಿದ್ದನು. ರೆಡ್ ಇದನ್ ಕೇಳಿ ಹೇಳ್ತಾನೆ, ಭರವಸೆ ಎಂಬುದು ತುಂಬಾ ಅಪಾಯಕಾರಿಯಾದದ್ದು. ಇದು ಮಾನವನನ್ನ ಪಾಗಲಾಗಿ ಮಾಡಬಹುದು. ನೀನು ನಿಜವಾದ ಜಗತ್ಗೆ ಹಿಂದಿರುಗಬೇಕು. ಮೆಕ್ಸಿಕೋ ಇಲ್ಲಿಂದ ತುಂಬಾ ದೂರದಲ್ಲಿದೆ. ಇದನ್ ಹೇಳಿ ರೆಡ್ ಅಲ್ಲಿಂದ ಹೋಗಲು ಪ್ರಾರಂಭಿಸ್ತಾನೆ. ಆದ್ರೆ ಹೋಗುವ ಮೊದಲು ಆಂಡಿ ರೆಡ್ಗೆ ಹೇಳ್ತಾನೆ, ನೀನ್ ಯಾವಾಗ್ಲಾದ್ರೂ ಇಲ್ಲಿಂದ ಬಿಡುಗಡೆ ಆಗಿದ್ರೆ ನನ್ನ ಒಂದ್ ಕೆಲಸ ಮಾಡ್ಬೇಕಂತ ವಾಗ್ದಾನ ಮಾಡು. ರೆಡ್ ಹೇಳ್ತಾನೆ, ಹೌದು, ನಾನ್ ಖಂಡಿತವಾಗಿಯೂ ಮಾಡ್ತೀನಿ. ಆಗ ಆಂಡಿ ರೆಡ್ಡಿಗೊಂದು ವಿಳಾಸವನ್ನು ಹೇಳುತ್ತಾನೆ ಮತ್ ಹೇಳ್ತಾನೆ, ನೀನ್ ಇಲ್ಲಿಂದ ಬಿಡುಗಡೆ ಆದಾಗ ಒಂದು ದೊಡ್ಡ ಮೈದಾನದ ಮಧ್ಯದಲ್ಲಿರುವ ಸುಂದರ ಮರವಿರುವ ಸ್ಥಳಕ್ಕೆ ಹೋಗು. ಅದೇ ಮರದ ಕೆಳಗೆ ನಾನ್ ನನ್ನ ಹೆಂಡತಿಯನ್ನು ಪ್ರಪೋಸ್ ಮಾಡಿದ್ದೆ. ಅವನ್ ರೆಡ್ಡಿಗೆ ಹೇಳ್ತಾನೆ, ಅದೇ ಮರದ ಕೆಳಗಿರುವ ಗೋಡೆಯೊಳಗೆ ನಿನಗೆ ಕಪ್ಪು ಬಣ್ಣದ ಕಲ್ಲು ಸಿಗ್ತದೆ. ಅದರ ಕೆಳಗೆ ನಾನು ಒಂದು ಬಾಕ್ಸ್ ಅನ್ನು ಮರೆ ಹಾಕಿದ್ದೇನೆ. ನೀನು ಬಿಡುಗಡೆ ಆದ್ಮೇಲೆ ಅಲ್ಲಿ ಹೋಗಿ ಆ ಕಲ್ಲಿನ ಕೆಳಗಿರುವ ಬಾಕ್ಸ್ ನೋಡು, ಅದ್ರಲ್ಲಿ ಏನಿದೆ ನೋಡು. ಇದನ್ ಹೇಳಿ ಆಂಡಿ ಅಲ್ಲಿ ನಿಂತೋಗುತ್ತಾನೆ ಮತ್ತು ನೇರವಾಗಿ ವಾರ್ಡನ್ ಹೊರ ಬಳಿಗೆ ಹೋಗ್ತಾನೆ. ಅವನು ವಾರ್ಡನ್ನ ಕೆಲಸವನ್ನು ಮುಗಿಸಿ ಅವನ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಒಂದು ವಿಶೇಷ ಲಾಕರ್ಲಿ ಇಡ್ತಾನೆ. ಡಾಕ್ಯುಮೆಂಟ್ ಗಳನ್ನ ಇಟ್ಟ ನಂತರ ವಾರ್ಡನ್ ಆಂಡಿಗೆ ತನ್ನ ಬಟ್ಟೆಗಳನ್ನ ಕೊಡ್ತಾನೆ. ಅವನು ಆಂಡಿಗೆ ಹೇಳ್ತಾನೆ, ನನ್ನ ಬಟ್ಟೆಗಳನ್ನು ಪ್ರೆಸ್ ಮಾಡಿಸು ಮತ್ತು ನನ್ನ ಬೂಟುಗಳನ್ನು ಗಾಜಿನಂತೆ ಹೊಳೆಯುವಂತೆ ಮಾಡು. ಇದಾದ ನಂತರ ಆಂಡಿ ಮತ್ತೆ ತನ್ನ ಸೆಲ್ಗೆ ಹಿಂತಿರುಗ್ತಾಳೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ರೆಡ್ಡಿ ರಾತ್ರಿ ತುಂಬಾ ಚಿಂತೆಗೊಳಗಿದ್ದಾನೆ. ಏಕೆಂದ್ರೆ ಅವನಿಗೆ ಭಯವಾಗಿತ್ತು ಆಂಡಿ ಎಲ್ಲಿ ಪನ್ನನ್ ತಾನೇ ಕೊಲ್ಲಿಕೊಳ್ತಾನೋ ಎಂದು. ಈ ರೀತಿ ರಾತ್ರಿ ಕಳೀತದೆ ಮತ್ತು ಬೆಳಗ್ಗೆ ಆಗ್ತದೆ. ಬೆಳಗ್ಗೆ ಆಗ್ತಿದ್ದಂತೆ ಎಲ್ಲಾ ಕೈದಿಗಳ ಸೆಲ್ ಬಾಗಿಲುಗಳು ತೆರೆಯುತ್ತವೆ ಮತ್ತು ಎಲ್ಲಾ ಕೈದಿಗಳು ಹೊರಗ್ ಬರ್ತಾರೆ. ಆದರೆ ಆಂಟಿ ಸೆಲ್ನಿಂದ ಹೊರಗ್ ಬರುದೀಸ ಇದು ಕಳೆದ 20 ವರ್ಷಗಳಲ್ಲಿ ಮೊದಲ ಬಾರಿಗೆ ಆಗುತ್ತಿತ್ತು. ಯಾರಾದ್ರೂ ಕೈದಿ ಬೆಳಗ್ಗೆ ತನ್ನ ಸೆಲ್ನಿಂದ ಹೊರಗ ಬರದೇ ಇದ್ದದ್ದು. ಅವತ್ತು ರೆಡ್ನ ದೃಷ್ಟಿಯು ಆಂಡಿಯ ಸೆಲ್ ಕಡೆಗೆ ಹೋಗ್ತದೆ ಮತ್ತು ರೆಡ್ನ ಚಿಂತೆ ಇನ್ನಷ್ಟು ಹೆಚ್ಚಾಗ್ತದೆ, ಎಲ್ಲಿ ಆಂಡಿ ತನ್ನನ್ನು ತಾನೇ ಕೊಲ್ಲಿಕೊಂಡಿರಬಹುದೆಂದು. ಅಷ್ಟರಲ್ಲಿ ಒಬ್ಬ ಗಾರ್ಡ್ ತುಂಬಾ ಕೋಪದಿಂದ ಆಂಡಿಯ ಸೆಲ್ ಕಡೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ತಲುಪಿದಾಗ ಅವನ್ ನೋಡಿದ ದೃಶ್ಯ ಅವನ ಕಣ್ಣುಗಳನ್ನ ವಿಶಾಲಗೊಳಿಸ್ತಾ ಇದೆ. ಯಾಕಂದ್ರೆ ಸೆಲ್ ಒಳಗೆ ಯಾರೂ ಇರ್ಲಿಲ್ಲ ಮತ್ತು ಆಂಡಿಯಲ್ಲಿ ನಿಂತ ಪರಾರಿಯಾಗಿದ್ನು. ಈಗ ನಾವು ವಾರ್ಡನ್ ಅನ್ನು ನೋಡ್ತೇವೆ. ಅವನು ತನ್ನ ಬೂಟುಗಳನ್ನು ಹಾಕೊಳ್ಳಲು ತೆಗೆದುಕೊಡುತ್ತಾನೆ. ಆದ್ರೆ ಆ ಬಾಕ್ಸ್ ನಲ್ಲಿ ಅವನ ಬೂಟುಗಳಲ್ಲ, ಬದಲಿಗೆ ಆಂಡಿಯ ಹಳೆ ಬೂಟುಗಳಿರ್ತವೆ ಮತ್ತು ಆಗ್ಲೇ ಜೈಲ್ನಲ್ಲಿ ಸೈರನ್ ಮೊಳಗಲು ಆರಂಭವಾಗ್ತದೆ. ಇದು ಯಾವುದೋ ಕೈದಿಯೊಬ್ಬನು ಪರಾರಿಯಾಗಿದ್ದಾನೆ ಎಂಬ ಸೂಚನೆ. ವಾರ್ಡನ್ ವೇಗವಾಗಿ ಆಂಡಿಯ ಸೆಲ್ಲಿಗೆ ಹೋಗ್ತಾನೆ ಮತ್ತು ಅಲ್ಲಿ ಅವನು ನೋಡ್ತಾನೆ ಆಂಡಿ ಅಲ್ಲಿಲ್ಲ. ಅದಾದ್ಮೇಲೆ ಅವನ್ ಸೆಕ್ಯೂರಿಟಿ ಗಾರ್ಡ್ ಹೋಗಿ ರೆಡ್ ಅನ್ ಕರ್ಕೊಂಡ್ ಬಾ ಎಂದು ಹೇಳ್ತಾನೆ. ಯಾಕೆಂದ್ರೆ ಅವನು ಯಾವಾಗ್ಲೂ ಆಂಡಿಯ ಜೊತೆಗೆ ಇರ್ತಿದ್ದ. ಇಲ್ಲಿ ರೆಡ್ ನನ್ನು ಕರೆಸಲಾಗತ್ತ. ವಾರ್ಡನ್ ರೆಡ್ ನಿಂದ ಕೇಳ್ತಾನೆ, ಆಂಡಿ ಎಲ್ಲಿದ್ದಾನೆ ಎಂದು. ರೆಡ್ ಹೇಳ್ತಾನೆ, ನನಗೇನ್ ಗೊತ್ತು. ಈ ಮಾತಿಗೆ ವಾರ್ಡನ್ಗೆ ತುಂಬಾ ಕೋಪ ಬರ್ತಾನೆ. ಅವನ್ ಹೇಳ್ತಾನೆ, ಅವನ್ ಯಾವ್ದಾದ್ರೂ ಭೂತ್ನ ರಾತ್ರಿ ಹೊತ್ತಲ್ಲಿ ಇಲ್ಲಿಂದ ಕಾಣೆಯಾಗಿದ್ದಾನ.
ಕೋಪದಲ್ಲಿ ವಾರ್ಡನಲ್ಲೂ ಬಿದ್ದಿದ್ದ ಕಲ್ಲುಗಳನ್ನು ಎತ್ಕೊಂಡು ಗಾರ್ಡ್ಸ್ ಮತ್ತು ರೆಡ್ ಮೇಲೆ ಎಸೆಯಲು ಪ್ರಾರಂಭಿಸ್ತಾನೆ ಮತ್ತು ಒಂದು ಕಲ್ಲನ್ನು ಅವನ ಪೋಸ್ಟರ್ ಮೇಲೆ ಕೂಡ ಎಸೆಯುತ್ತಾನೆ. ಅದು ಗೋಡೆ ಮೇಲೆ ಅಣಿಸ್ಕೊಂಡಿರ್ತಿತ್ತು. ಆದ್ರೆ ಕಲ್ ತಾಕೊಂಡು ಕೆಳಗ್ ಬೀಳದೆ ಪೋಸ್ಟರ್ನ ಆರ್ಪಾರ್ ಹೋಗುತ್ತೆ ಮತ್ತು ವಾರ್ಡನ್ ತನ್ನ ಕೈಯನ್ನು ಅದರೊಳಗೆ ಹಾಕಿದಾಗ ಆಂಡಿಯಲ್ಲಿ ಒಂದು ದೊಡ್ಡ ಸುರಂಗವನ್ನ ತಯಾರಿಸಿದ್ದಾನೆ ಎಂಬುದನ್ನು ನೋಡ್ತಾನೆ. ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಯಾಕೆಂದ್ರೆ ಆ ಗೋಡೆ ತುಂಬಾ ಬಲವಾಗಿರುತ್ತೆ. ಯಾವುದೇ ಯಂತ್ರವಿಲ್ಲದೆ ಈ ಗೋಡೆಯಲ್ಲಿ ಸುರಂಗವನ್ನ ತಯಾರಿಸುವುದು ಬಹುಶಃ ಅಸಾಧ್ಯವಾಗಿತ್ತು. ಆದ್ರೆ ಆಂಡಿ ಅಸಾಧ್ಯವನ್ನ ಸಾಧ್ಯವನ್ನಾಗಿ ಮಾಡಿ ಇಲ್ಲಿಂದ ಪರಾರಿಯಾಗಿದ್ದಾನೆ. ಅದಾದ್ಮೇಲೆ ಎಲ್ಲಾ ಗಾರ್ಡ್ಗಳು ಆಂಡಿ ಕೊರಬಂದ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಆಂಡಿಯ ಹಳೆ ಬಟ್ಟೆಗಳು ಮತ್ತು ಆ ಹತ್ತೋಡಿ ಸಿಗ್ತದೆ. ಅದನ್ನು 20 ವರ್ಷಗಳ ಹಿಂದೆ ಆಂಡಿ ರೆಡ್ ನಿಂದ ತರಿಸ್ಕೊಂಡಿದ್ನು. ಇದು ಅದೇ ಹತ್ತೋಡಿ. ಕಳೆದ 20 ವರ್ಷಗಳಿಂದ ಆಂಡಿ ತನ್ನ ಸೆಲ್ಲಿನ ಗೋಡೆಯಲ್ಲಿ ಸುರಂಗ ತೋಡ್ತಿದ್ದನು. 20 ವರ್ಷಗಳಿಂದ ಆಂಡಿ ಈ ಕೆಲಸವನ್ನ ಇಷ್ಟು ಸೂಕ್ಷ್ಮವಾಗಿ ಮಾಡಿದನು ಎಂದು ಯಾರಿಗೂ ಗೊತ್ತಾಗ್ಲಿಲ್ಲ. ಅದೇ ಸಮಯದಲ್ಲಿ ಗೋಡೆಯಿಂದ ಹೊರಬಂದ ಮಣ್ಣನ್ನು ಅವನ್ ತನ್ನ ಜೇಬಿನಲ್ಲಿಟ್ಟು ಗ್ರೌಂಡ್ ಅಲ್ಲಿ ಚಲ್ತಿದ್ದನು. ಆಂಡಿ ಕೊನೆ ಬಾರಿ ವಾರ್ಡನ್ಗಾಗಿ ಕೆಲಸ ಮಾಡಿದಾಗ ವಾರ್ಡನ್ನ ಕಪ್ಪು ಹಣದ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ತನ್ನ ಬಳಿ ಇಟ್ಕೊಳ್ತಾನೆ ಮತ್ತು ಅವನ ಬಳಿ ಇರುವ ಬೈಬಲ್ ಅನ್ನ ವಾರ್ಡನ್ನ ಕಣ್ಣೆಬುರಿನಲ್ಲಿ ಚತುರತೆಯಿಂದ ಅವನ ಲಾಕರ್ ಅಲ್ಲಿ ಇಡ್ತಾನೆ. ಮತ್ತು ಆಂಡಿ ವಾರ್ಡನ್ಗೆ ಇದು ಬೈಬಲ್ ಅಲ್ಲ, ಅವನ್ ಡಾಕ್ಯುಮೆಂಟ್ಗಳನ್ನು ತೋರಿಸ್ತಾನೆ. ಅದೇ ಸಮಯದಲ್ಲಿ ವಾರ್ಡನ್ ತನ್ನ ಬಟ್ಟೆಗಳನ್ನು ಪ್ರೆಸ್ ಮಾಡಲು ಆಂಡಿಗೆ ಕೊಟ್ಟಿದ್ದಾನೆ. ಆಂಡಿ ಮೊದಲು ವಾರ್ಡನ್ನ ಬಟ್ಟೆಗಳನ್ನು ಧರಿಸ್ತಾನೆ ಮತ್ತು ಆಮೇಲೆ ತನ್ನ ಹಳೆಯ ಬಟ್ಟೆಗಳನ್ನ ಹಾಕೊಳ್ತಾನೆ. ವಾರ್ಡನ್ ಅವನಿಗೆ ಗ್ಲಾಸ್ನಂತೆ ಹೊಳೆಯಲು ಕೊಟ್ಟಿದ್ದ ಜೋಡಿಯನ್ನ ಆಂಡಿ ಧರಿಸಿ ಅಲ್ಲಿಂದ ಹೊರಡ್ತಾನೆ. ರಾತ್ರಿಯೆಲ್ಲ ಲೈಟ್ಗಳು ಆಫ್ ಆದ ಕೂಡಲೇ ಆಂಡಿ ತನ್ನ ಸೆಲ್ನಲ್ಲಿ ತೋಡಿದ ಸುರಂಗದ ಮೂಲಕ ಹೊರಗೆ ಬರ್ತಾನೆ. ಅದಾದ್ಮೇಲೆ ಅವನು ಒಂದು ಗಟರ್ ಪೈಪ್ ಅನ್ನು ಮುರಿದು ಆ ಸಣ್ಣ ಗಟರ್ ಪೈಪ್ನೊಳಗೆ ಹಾವಾಗಿ ರೇಂಗುತ್ತಾ ಆ ಜೈಲಿನಿಂದ ಪರಾರಿಯಾಗ್ತಾನೆ. ಅಲ್ಲಿ ಇಂದಿನವರೆಗೆ ಯಾರೂ ತಪ್ಪಿಸಿಕೊಳ್ಳಲಾಗಿರ್ಲಿಲ್ಲ. ಆಂಡಿ ಹೊರಗ್ ಬಂದ ಗಟರ್ ಪೈಪು ಸುಮಾರು 2 ಕಿಲೋಮೀಟರ್ ಉದ್ದವಿತ್ತು. ಮುಂದಿನ ಬೆಳಗ್ಗೆ ಆಂಡಿ ಆ ಬ್ಯಾಂಕ್ಗೆ ಹೋಗ್ತಾನೆ. ಅಲ್ಲಿ ವಾರ್ಡನ್ನ ಎಲ್ಲ ಕಪ್ಪು ಹಣ ಇರ್ತದೆ. ಈ ಹಣಗಳು ಈ ಲೋಕದಲ್ಲೇ ಇಲ್ಲದ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇರ್ತವೆ. ಈ ಎಲ್ಲಾ ಡಾಕ್ಯುಮೆಂಟ್ ಆಟವನ್ನು ಆಂಡಿಯ ರೂಪಿಸಿದ್ದನು ಮತ್ತು ಬ್ಯಾಂಕ್ನಲ್ಲಿ ಆ ಖಾತೆಯ ಮಾಲೀಕನ ಸಹಿಯನ್ನ ಜೈಲಿನಿಂದಲೇ ಆಂಡಿಯ ಮಾಡ್ತಿದ್ದನು. ಆ ಕಾರಣದಿಂದ ಆಂಡಿಗೆ ವಾರ್ಡನ್ನ ಎಲ್ಲಾ ಹಣವನ್ನ ತೆಗೆದುಕೊಳ್ಳಲು ಯಾವುದೇ ತೊಂದರೆ ಆಗೋದಿಲ್ಲ. ಆಂಡಿ ಬಳಿ ಆ ವ್ಯಕ್ತಿಯ ಹೆಸರಿನ ಎಲ್ಲಾ ಡಾಕ್ಯುಮೆಂಟ್ಗಳು ಇರ್ತವೆ. ಆ ಕಾರಣದಿಂದ ಆಂಡಿ ಬ್ಯಾಂಕ್ಗಳಿಗೆ ಹೋಗಿ ಎಲ್ಲ ಹಣವನ್ನು ತೆಗೆದುಕೊಳ್ತಾನೆ ಮತ್ತು ಆ ಹಣ $3,70,000 ಆಗಿರುತ್ತೆ. ಅಂದ್ರೆ ಆಂಡಿ ಕೇವಲ ಮುಕ್ತನಾಗ್ಲಿಲ್ಲ, ಹಣದಿಂದ ಕೂಡ ಶ್ರೀಮಂತನೂ ಆಗಿದ್ದನು. ಇಲ್ಲಿ ನಮಗ್ ಗೊತ್ತಾಗ್ತದೆ ಆಂಡಿಯ ಜೈಲಿಗೆ ಪ್ರವೇಶಿಸಿದ ದಿನದಿಂದಲೇ ಈ ಕೆಲಸದ ಯೋಜನೆ ಮಾಡ್ತಿದ್ದನು. ವಾರ್ಡನ್ ಆಂಡಿಯೊಂದಿಗೆ ಜೈಲಿನಲ್ಲಿ ತುಂಬಾ ಕೆಟ್ಟ ವರ್ತನೆ ಮಾಡಿದ್ನು ಮತ್ತು ಅವನ ಟಾಮಿನೂ ಕೂಡ ಕೊಂದಿದ್ನು. ಆ ಕಾರಣದಿಂದ ಅವನು ವಾರ್ಡನ್ನ ಕಪ್ಪು ಹಣದ ಸಾಕ್ಷಿಗಳನ್ನ ಮಾಧ್ಯಮಕ್ಕೆ ನೀಡ್ತಾನೆ. ಮುಂದಿನ ಬೆಳಗ್ಗೆ ಈ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ ಮತ್ತು ವಾರ್ಡನ್ ತಾನು ತಿಜೋರಿ ತೆರೆದು ನೋಡಿದಾಗ ಅಲ್ಲಿ ಅವನ ಡಾಕ್ಯುಮೆಂಟ್ಗಳಿರೋದಿಲ್ಲ, ಬದಲಿಗೆ ಬೈಬಲ್ ಮಾತ್ರ ಇರ್ತದೆ. ಬೈಬಲ್ನ ಮೊದಲ ಪುಟದಲ್ಲಿ ಆಂಡಿ ಬರೆಯಿರುತ್ತಾನೆ, ನೀನ್ ಹೇಳಿದ್ದು ಸತ್ಯ, ಮುಕ್ತಿಯು ಇದರಲ್ಲಿದೆ ಎಂದು. ಮತ್ತು ವಾರ್ಡನ್ ಪುಟವನ್ನು ತಿರುಗಿಸಿದಾಗ ಅಲ್ಲಿ ಅವನು ಒಂದು ಹತ್ತೋಡಿಯ ಗುರುತಿರುವುದು ನೋಡ್ತಾನೆ. ನಿಜವಾಗಿ ಆಂಡಿಯು ಬೈಬಲ್ನ ಪುಟಗಳನ್ನ ಹತ್ತೋಡಿಯ ಆಕಾರದಲ್ಲಿ ಕತ್ತರಿಸಿ ಒಂದು ಅಚ್ಚು ಮಾಡಿದ್ನು. ಅದರೊಳಗೆ ಅವನು ತನ್ನ ಹತ್ತೋಡಿಯನ್ನ ಮರೆ ಮಾಡ್ತಿದ್ನು. ಮತ್ತು ಇಂದಿನಿಂದ 20 ವರ್ಷಗಳ ಹಿಂದೆ ವಾರ್ಡನ್ ಮೊದಲ ಬಾರಿ ಆಂಡಿಯ ಸೆಲ್ಗೆ ಹೋಗಿದ್ದಾಗ ಅವನು ಆಂಡಿಯ ಬೈಬಲ್ ಅನ್ನ ಅವನ ಕೈಯಿಂದ ತೆಗೆದುಕೊಂಡು ಮತ್ತೆ ಅವನಿಗೆ ಹಿಂತಿರುಗಿಸಿದ್ದ. ಆ ಸಮಯದಲ್ಲಿಯೂ ಆ ಹತ್ತೋಡಿ ಅದೇ ಬೈಬಲ್ ಒಳಗಿತ್ತು. ಇದನ್ನ ನೋಡಿ ವಾರ್ಡನ್ಗೆ ತುಂಬಾ ದೊಡ್ಡ ಆಘಾತ ಆಗುತ್ತೆ. ಇನ್ನೊಂದ್ ಕಡೆ ವಾರ್ಡನ್ನ ಕಪ್ಪ ಹಣದ ಸುದ್ದಿ ಊರಿನೆಲ್ಲೆಡೆ ಹರಡಿ ಹೋಗಿತ್ತು. ಆದ್ರಿಂದ ಜೈಲ್ ಹೊರಗೆ ರಿಪೋರ್ಟರ್ಗಳು ಮತ್ತು ಪೊಲೀಸ್ ವಾರ್ಡನ್ ಅನ್ನು ಬಂಧಿಸಲು ಬರ್ತಿದ್ದಾರೆ ಮತ್ತು ಪೊಲೀಸ್ ಅವನನ್ನು ಬಂಧಿಸುವ ಮೊದಲು ವಾರ್ಡನ್ ತನ್ನನ್ನು ತಾನೇ ಗುಂಡು ಹಾರಿಸಿಕೊಳ್ತಾನೆ. ಕೆಲವು ಸಮಯದ ನಂತರ ಆಂಡಿಯ ಸ್ನೇಹಿತ ರೆಡ್ ನ ಶಿಕ್ಷೆಯನ್ನು ಕ್ಷಮಿಸಲಾಗುತ್ತೆ ಮತ್ತು ಅವನಿಗೆ ಸರ್ಕಾರದಿಂದ ಒಂದು ಉದ್ಯೋಗವೂ ಸಿಗುತ್ತೆ. ಆದ್ರೆ ಹೊರಗಿನ ಜಗತ್ನಲ್ಲಿ ರೆಡ್ಡಿಗೆ ಮನಸ್ಸು ಹೋದ್ಲಿಲ್ಲ. ಏಕೆಂದ್ರೆ ಅವನ್ ತನ್ನ ಜೀವನದ 40 ವರ್ಷಗಳನ್ನ ಜೈಲ್ನಲ್ಲಿ ಕಳೆದಿದ್ದನು. ರೆಡ್ ಕೂಡ ಬ್ರೂಕ್ಸ್ ಇದ್ದ ಅದೇ ಕೊಠಡಿಯಲ್ಲಿ ಇರುತ್ತಾನೆ ಮತ್ತು ರೆಡ್ ಕೂಡ ತನ್ನ ಪ್ರಾಣವನ್ನು ಕೊಳ್ಳಲು ಇಚ್ಛಿಸುತ್ತಾನೆ. ಆದ್ರೆ ಆಗ್ಲೇ ಅವನಿಗೆ ಹ್ಯಾಂಡಿಯಿಂದ ಮಾಡಿದ ವಾಗ್ದಾನವೂ ನೆನಪಿಗೆ ಬರ್ತಾರೆ. ಅದಾದ ನಂತರ ಅವನು ಆ ಸ್ಥಳಕ್ಕೆ ಕಾರ್ನಲ್ಲಿ ಹೊರಡುತ್ತಾನೆ ಮತ್ತು ಆ ದೊಡ್ಡ ಹುಲ್ಲುಗಾವಲು ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಮರ ಇರ್ತದೆ. ಅದೇ ಸಮಯದಲ್ಲಿ ಅಲ್ಲಿ ಕಲ್ಲಿನ ಗೋಡೆಯೂ ಇರ್ತದೆ. ಆ ಗೋಡೆ ಮೇಲೆ ಒಂದು ಕಪ್ಪು ಬಣ್ಣದ ಕಲ್ಲಿರ್ತದೆ ಮತ್ತು ಅವನು ಆ ಕಲ್ಲನ್ನು ಎತ್ತಿದಾಗ ಅದ್ರ ಕೆಳಗೆ ಒಂದು ಬಾಕ್ಸ್ ಇರ್ತದೆ. ಆ ಬಾಕ್ಸ್ ಒಳಗ್ ಸ್ವಲ್ಪ ಹಣ ಮತ್ತು ಒಂದು ಪತ್ರ ಇರ್ತದೆ. ಆ ಪತ್ರ ಆಂಡಿಯದ್ದಾಗಿರ್ತದೆ. ಆ ಪತ್ರದಲ್ಲಿ ಬರೆಯಲಾಗಿರುತ್ತದೆ, ಆಂಡಿ ರೆಡ್ಗೆ ಜೈಲಿನಲ್ಲಿ ಹೇಳಿದ ಆ ಸ್ಥಳದಲ್ಲೇ ಅವನನ್ನ ಕಾಯ್ತಿದ್ದಾನೆ. ಅದರ ಮುಂದಾಗಿ ಆಂಡಿ ಬರೆಯುತ್ತಾನೆ, ಭರವಸೆ ಒಳ್ಳೆಯದು ಎಂಬುದು. ಇದಾದ ನಂತರ ರೆಡ್ ಆ ಸ್ಥಳಕ್ಕೆ ತಲುಪ್ತಾನೆ ಮತ್ತು ಅವನು ಸಮುದ್ರದ ತೀರಕ್ಕೆ ಹೋಗಿದ್ದಾಗ ಆಂಡಿ ಹಡಗನಲ್ಲಿ ಕುಳಿತು ತನ್ನ ಹಡಗನ್ನು ಸರಿಪಡಿಸ್ತಿರೋದನ್ನ ನೋಡ್ತಾನೆ. ಈ ಸ್ಥಳ, ಈ ಎಲ್ಲವೂ ಆಂಡಿಯ ಕನಸಾಗಿತ್ತು. ಅದನ್ನ ಅವನು ಜೈಲ್ನಲ್ಲಿ ರೆಡ್ ಜೊತೆಗೆ ಹಂಚ್ಕೊಂಡಿದ್ನು ಮತ್ತು ರೆಡ್ ಭರವಸೆ ಒಳ್ಳೇದಾಗುದಿಲ್ಲ ಎಂದು ಹೇಳಿದ್ದನು. ಇದಾದ ನಂತರ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಕೊಳ್ತಾರೆ ಮತ್ತು ಇದರಿಂದ ಈ ಕಥೆ ಮುಗಿಯುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ.